ನಮಸ್ಕಾರ ದೊಡ್ಡ ಮಂದಿ, ವೆಲ್ಕಮ್ ಟು ಅವರ್ ಕುಕಿಂಗ್ ಚಾನಲ್ ಬಡ್ರ ಮಂದಿ ಅಡಿಗೆ ಮನೆ. ಸೊ ಇವತ್ತಿನ ಎಪಿಸೋಡ್ದಾಗ ನಾವು ಟೇಸ್ಟಿ ಅಂಡ್ ಹೆಲ್ತಿ ಆಗಿರೋ ವೆಜಿಟೇಬಲ್ ಪಲಾವ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇವೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪಟ್ ಅಂತ ಈ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಅಂದ್ರೆ ನಮ್ಮ ನೆಕ್ಸ್ಟ್ ಬರೋ ರೆಸಿಪಿ ವಿಡಿಯೋಸ್ ಫಸ್ಟ್ ಗೆ ನಿಮಗೆ ಬರ್ತಾವ. ಸೊ ಇವಾಗ ಪಲಾವ್ ಮಾಡಕ್ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಡೆ ವೆಜಿಟೇಬಲ್ ಪಲಾವ್ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ. ವೆಜಿಟೇಬಲ್ ಪಲಾವ್ ನೀವು ಪಲಾವ್ನ ಬೇರೆ ಬೇರೆ ತರ ಮಾಡ್ಬೋದು. ಆದ್ರೆ ಇದನ್ನ ಕಮ್ಮಿ ಟೈಮ್ದಾಗ ನಿಮ್ ಮನೆಯವರಿಗೆ ಆಗ್ಲಿ, ಮಕ್ಕಳಿಗೆ ಆಗ್ಲಿ, ಇಲ್ಲ ನಿಮ್ ಮನೆಗೆ ಬಂದಿರೋ ಗೆಸ್ಟ್ ಗಳಿಗೆ ಆಗ್ಲಿ ಅತ್ಯಂತ ಕಡಿಮೆ ಟೈಮ್ದಾಗ ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋ ವೆಜಿಟೇಬಲ್ ಪಲಾವ್ ಹೆಂಗ್ ಮಾಡೋ ಅಂತ ನೋಡೋಣ ಬರ್ರಿ. ಸೊ ಇವಾಗ ವೆಜಿಟೇಬಲ್ ಪಲಾವ್ ಮಾಡಕ್ ಬೇಕಾಗಿರೋ ಸಾಮಗ್ರಿ ನೋಡ್ಕೊಳ್ಳೋಣ. ಫಸ್ಟಿಗೆ ನಾವಿಲ್ಲಿ ಒಂದ್ 4 ಬೌಲ್ನಷ್ಟು ಅಕ್ಕಿನ ನೆನೆ ಹಾಕೋರಿ. ಮೊದ್ಲಿಗೆ ಇಲ್ಲಿ ಹಸಿ ವಟಾಣಿ ಇಲ್ಲ ನೆನೆ ಹಾಕಿರೋ ವಟಾಣಿ ಬೇಕಾದ್ರೂ ತಗೋಬಹುದು. ಆಮ್ಯಾಗ ಒಂದ್ ಬೀಟ್ರೂಟ್, ಒಂದ್ ಆಲೂಗಡ್ಡಿ, ಒಂದ್ ಕಪ್ ನಷ್ಟು ಬೀನ್ಸ್, ಒಂದ್ ಕ್ಯಾರೆಟ್, ಒಂದ್ ಕ್ಯಾಪ್ಸಿಕಮ್, 2 ಉಳ್ಳಾಗಡ್ಡಿ, 2 ಟಮಾಟೆ, ಮತ್ತೆ ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಕೊತ್ತಂಬರಿ ತಗೋರಿ. ಸೊ ಈಗ ಒಂದ್ ಜಾರ್ ತಗೊಂಡೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಒಂದ್ 4 ಇಲ್ಲ 5 ಹಸಿ ಮೆಣಸಿನ್ಕಾಯಿ ಹಾಕೊಂಡ ಮಿಕ್ಸಿಗೆ ಹಾಕೋರಿ. ಮಿಕ್ಸಿ ಆದ್ಮ್ಯಾಗ ಈಗ ಗ್ಯಾಸ್ ಮೇಲೆ ಒಂದ್ ಕುಕ್ಕರ್ ಇಟ್ಕೊಂಡೆ ಪಲಾವ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಕುಕ್ಕರ್ ಬಿಸಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಮತ್ತೆ ಸ್ವಲ್ಪ ತುಪ್ಪ ಹಾಕೋರಿ. ತುಪ್ಪ ಕರಗಿದ್ಮೇಲೆ 2 ಲವಂಗ, 2 ಏಲಕ್ಕಿ, ಸ್ವಲ್ಪ ಕರಿಬೇವು ಹಾಕೊಂಡೆ 1-2 ಉದ್ದಾಗ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೊಂಡೆ ಫ್ರೈ ಮಾಡ್ಕೋರಿ. ಉಳ್ಳಾಗಡ್ಡಿ ಬ್ರೌನ್ ಕಲರ್ ಆದ್ಮೇಲೆ 2 ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕೊಂಡೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋರಿ. ಇವಾಗ ನಾವು ಎಲ್ಲ ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ ಹಾಕೊಂಡೆ 2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊರಿ. ಫ್ರೈ ಆದ್ಮೇಲೆ ಕೊಬ್ಬರಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡಿರೋ ಮಿಶ್ರಣ ಹಾಕಿ ನೆನೆ ಇಟ್ಟಿರೋ ಅಕ್ಕಿನ ಹಾಕೊಂಡೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆದ್ಮೇಲೆ 1 ಚರ್ಗಿ ನೀರ್ ಹಾಕಿ ಲಾಸ್ಟಿಗೆ ಪಲಾವ್ ಮಸಾಲ ಹಾಕೋರಿ. ಈಗ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ಸೀಟಿ ಆಗೋ ಮಟ ಸೌಂತಿಕಾಯಿ ತುರ್ಕೊಂಡ್ ಉಳ್ಳಾಗಡ್ಡಿ ಸ್ವಲ್ಪ ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ ಕೋಸಂಬರಿ ತಯಾರು ಮಾಡ್ಕೊರಿ. ಇವಾಗ ಕೋಸಂಬರಿ ತಯಾರಾಗೋ ಮಟ ಕುಕ್ಕರ್ 2 ಸೀಟಿ ಹೊಡೆದಿರ್ತೈತಿ. 2 ಸೀಟಿ ಆದ್ಮ್ಯಾಗ ಒಮ್ಮಿಗ್ಲೆ ಮುಚ್ಚಳ ತೆಗ್ಯಾಕ್ ಹೋಗ್ಬೇಡ್ರಿ. ಕುಕ್ಕರ್ ಒಳಗಿರೋ ಬಿಸಿ ಪ್ರೆಷರ್ ಹೋದ್ಮ್ಯಾಗ ಓಪನ್ ಮಾಡ್ರಿ. ಇವಾಗ 1 ಚಮಚೆ ತಗೊಂಡ ಚಂದಾಗ ಮಿಕ್ಸ್ ಮಾಡ್ಕೊರಿ. ಸೊ ನೋಡಿದ್ರಲ್ಲ ಎಷ್ಟು ಚಂದಾಗಿ ಉದರಾಗಿ ಸಾಫ್ಟ್ ಆಗಿ ಪಲಾವ್ ಆಗೈತಂತ. ಹಂಗ ನೋಡಕ್ ಅಷ್ಟ ಅಲ್ಲ ರೀ, ನಿಮ್ ಮನೆಯವ್ರಿಗೆ, ಮಕ್ಕಳಿಗೆ ಇಲ್ಲ ಗೆಸ್ಟ್ ಗಳಿಗೆ ಮಾಡಿಕೊಟ್ರೆ ಅವ್ರ ಕಡೆ ಅಂತ ಬದ್ಮಾಶ್ ರುಚಿ ಶಬ್ಬಾಶ್ ಅನ್ಸ್ಕೊಳ್ಳೋ ಅಷ್ಟ ಬಾಕಿ. ಈ ವೆಜಿಟೇಬಲ್ ಪಲಾವ್ ಒಂದ್ಸರಿ ನಿಮ್ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಈ ಪಲಾವ್ ತಿಂದವ್ರ ನಿಮ್ ಕಡೆ ಈ ಪಲಾವ್ ರೆಸಿಪಿ ಕಲಿಸ್ಕೊಳ್ಳೋದ ಪಕ್ಕ.
ನೀವು ಈ ವೆಜಿಟೇಬಲ್ ಪಲಾವ್ ರೆಸಿಪಿ ನಿಮ್ಮ ಮನೆ ಒಳಗೆ ಟ್ರೈ ಮಾಡ್ರಿ, ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ರಿ. ಸೊ ಈ ವೆಜಿಟೇಬಲ್ ಪಲಾವ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡೇನೆ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಕೋಬಿಡ್ರಿ. ಸೊ ಸಿಗೋದಂತ ಮುಂದಿನ ರೆಸಿಪಿ ವಿಡಿಯೋದಾಗ. ಅಲ್ಲಿ ಮಟ ಬಾಯ್.